ಎಲ್ಲೋ ಎವ್ರಿವನ್, ಹೆಂಗದಿರೆಲ್ಲರೂ? ನಾ ಮಾತ್ರ ಬೆಂಕಿ ಮಸ್ತ್ ಅದೇನಿ. ಇವತ್ತೆಲ್ಲಿ ಹೋಗಕತ್ತೇವೆ ಅಂದ್ರೆ ನಾವು ತ್ರೀ ಕಿಂಗ್ ಚರ್ಚ್ ಅಂತ ಚಲೋ ಐತೆ ಅಂತ ಹೇಳಿದಾರೆ. ನೋಡಕ್ಕೆ ಹೋಗೋಣ ಬರ್ರಿ. ಇದು ಹೋಗುವಾಗ ಅಲ್ಲೇ ನಡ್ಕೊಂಡಕ್ಕೆ ನಾನು ಸ್ವಲ್ಪ ಶೂಟ್ ಮಾಡಿದ್ದೆ. ಚಲೋ ಇತ್ತು ವ್ಯೂ ಎಲ್ಲ, ಅದ್ರ ಸಂಬಂಧಾಗೆ ಶೂಟ್ ಮಾಡಿದ್ದೆ. ನೋಡಕ್ಕೆ ಹೋಗೋಣ ಬರ್ರಿ ಇವಾಗ. ಇದ ನೋಡ್ರಿ, ಅದು ಚರ್ಚ್ ಚಲೋ ಐತಿ, ಮಸ್ತ್ ಐತಿ. ಬೆಂಕಿ ಚಲೋ ಐತಿ. ಔಟ್ ಸೈಡ್ ವ್ಯೂ ಎಲ್ಲ ಚಲೋ ಐತಿ. ಇಲ್ಲೇನೋ ಸಂಜೆಗೆ 6 ಗಂಟೆ ಮೇಲೆ, ಈವ್ನಿಂಗ್ 6 o'clock ಮೇಲೆ ಯಾರಿಗೂ ಒಳಗಡೆ ಬಿಡೋದಿಲ್ಲ. ಏನೋ ಇದು ಹಾರರ್ ಫೀಲ್ ಆಗಿರತ್ತಂತಪ್ಪ. ಇಲ್ಲೇನೋ ದೆವ್ವದು ಬರ್ತಾವಂತ, ಏನೋ ಗೊತ್ತಿಲ್ಲ ನಮಗೂ. ಇಲ್ಲಿ ಲೋಕಲ್ ಜನ ಹೇಳ್ತಾರೆ, ಏನು ನಮಗೂ ಗೊತ್ತಿಲ್ಲ. ಅದರ ಸಂಬಂಧಾಗಿ ನಾನು ಜಲ್ದಿನೇ ಬಂದ್ಬಿಟ್ಟೆ ಬೆಳಿಗ್ಗೆ. ಮಸ್ತ್ ಐತ್ರಿ ವ್ಯೂ ಎಲ್ಲ. ಈ ಕಡೆ ಬರ್ಬೋದು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫ್ಯಾಮಿಲಿ ಕರ್ಕೊಂಬಂದ್ರೆ ಬಂದು ವಿಸಿಟ್ ಮಾಡಿರಿ. ಬೆಳಿಗ್ಗೆ ಬಂದ್ರೆ ಮಸ್ತ್ ವ್ಯೂ ಸಿಗೈತಿ ಇಲ್ಲೆಲ್ಲ. ಬೆಂಗಳೂರದಾಗ ನಂದಿ ಹಿಲ್ಸ್ ಹಂಗೆ ಐತಲ್ಲ, ಹಂಗೆ ಇದು ಸ್ವಲ್ಪ ಟಾಪ್ ಮೇಲೆ ಆಕೈತಿ. ಮಸ್ತ್ ಐತಿ. ಇಲ್ಲ ಆಲದ ಮರ ಎಲ್ಲ ಅದಾವ, ಸಣ್ಣ ಸಣ್ಣ. ಮಸ್ತ್ ಐತಿ. ಇದು ಕ್ರಿಶ್ಚಿಯನ್ ದೇವರ ಪೂಜೆ ಮಾಡ್ತಾರಲ್ಲ ಇದು ನೋಡ್ರಿ. ಇದು ತ್ರೀ ಕಿಂಗ್ ಚರ್ಚ್. ಯಾರೋ ಪೂಜಾರಿ ಒಬ್ಬರು ಒಳಗಡೆ ಹೋಗಿದ್ರಂತ ಪೂಜೆ ಮಾಡಕ್ಕೆ ನೈಟ್ 2 ಗಂಟೆದಾಗೇನೋ. ಅವ್ರೇನೋ ವಾಪಸ್ ಬಂದಿಲ್ಲ ಅಂತ. ಅದ್ರ ಸಂಬಂಧಾಗಿ ಇದು ಹಾರರ್ ಆಗಿಬಿಟ್ಟೈತಿ ಇವಾಗ. ಬಟ್ ಏನೋ ಮಸ್ತ್ ಐತಿ, ಚೆನ್ನಾಗುತ್ತೆ. ನೆಕ್ಸ್ಟ್ ಲೆವೆಲ್. ನೋಡ್ಬೋದು, ಎಲ್ಲರೂ ವಿಸಿಟ್ ಮಾಡ್ಬೋದು ಬಂದ್ಕ. ಅದರ ಫ್ರಂಟ್ ಕಡೆ ಮುಂದ್ಗಡೆ ಬಂದ್ರೆ ಈ ಥರ ವ್ಯೂ ಸಿಗ್ತೈತಿ ನಿಮ್ಗೆ. ಮುಂದ್ಗಡೆ ಫುಲ್ ದಟ್ಟವಾದ ಕಾಡು, ಅಲ್ಲೇ ಇಲ್ಲೇ ಹೊಲ ಸಿಗ್ತೈತೆ ನೋಡಕ್ಕೆ. ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಂಗೆ ಮುಂದಕ್ಕನ್ನು ಹಾಸಿರಂದ್ರೆ ಮಸ್ತ್ ಸಮುದ್ರ ಐತಿ. ಆ ಸಮುದ್ರದ ಅಲೆಗಳ ಸೌಂಡ್ ಮಾತ್ರ ಮಸ್ತ್ ಕೇಳಿಸ್ತಾವೆ. ಚಲೋ ಐತಿ, ಹಂಗೇನಿಲ್ಲ. ವ್ಯೂ ಎಲ್ಲ ನೆಕ್ಸ್ಟ್ ಲೆವೆಲ್, ಎಕ್ಸ್ಟ್ರಾ ಆರ್ಡಿನರಿ ಐತಿ ನೋಡ್ರಿ. ಇನ್ನು ಏನು ಬೇಕು ಹೇಳ್ರಿ. ಇಲ್ಲಿಗೆ ನಮ್ದು ವಿಡಿಯೋ ಮುಗಿತೈತಿ. ಟಾಟಾ, ಬಾಯ್.